ನಿಮ್ಗೆ ಬಾಯಲ್ಲಿ ಪದೇ ಪದೇ ಹುಣ್ಣು ಆಗ್ತಿದ್ಯಾ? ಏನ್ ಮಾಡಿದ್ರೂ ಕಡಿಮೆ ಆಗ್ತಿಲ್ವಾ? ಹಾಗಾದ್ರೆ ನೀವು ಈಗಲೇ ವೈದ್ಯರ ಬಳಿ ಹೋಗೋದು ಉತ್ತಮ. ಯಾಕೆ ಅನ್ನೋದನ್ನ ಹೇಳ್ತೀನಿ. ನಾನು ಶ್ವೇತಾ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಹಾಗೆ ನಮ್ಮ ಸುದ್ದಿಯಾನ ಚಾನೆಲ್ನಲ್ಲಿ ಜಾಹೀರಾತು ಹಾಗೂ ಪ್ರಾಡಕ್ಟ್ ಪ್ರಮೋಷನ್ಗೆ ಡಿಸ್ಪ್ಲೇನಲ್ಲಿ ಕಾಣಿಸೋ ನಂಬರ್ಗೆ ವಾಟ್ಸಪ್ ಮಾಡಿ. ಇತ್ತೀಚೆಗೆ ಕೆಲವರಿಗೆ ಮೌತ್ ಅಲ್ಸರ್ ಕಾಣಿಸಿಕೊಳ್ತಾ ಇದೆ. ಕೆಲವರಿಗೆ ಇದು ಬಂದರೂ ಒಂದೆರಡು ದಿನದಲ್ಲಿ ಗಾಯ ವಾಸಿಯಾಗುತ್ತೆ. ಆದ್ರೆ ಇನ್ನು ಕೆಲವರಿಗೆ ಬಾಯಿ ಹುಣ್ಣು ಏನ್ ಮಾಡಿದ್ರೂ ಹೋಗೋದೇ ಇಲ್ಲ. ನಿಮಗೂ ಈ ಸಮಸ್ಯೆ ಕಾಣಿಸಿಕೊಂಡ್ರೆ ನೀವು ನಿಮ್ಮ ಹೆಲ್ತ್ ಚೆಕಪ್ ಮಾಡಿಸಿಕೊಳ್ಳೋದು ಮುಖ್ಯ. ಯಾಕಂದ್ರೆ ಇದು ಗಂಭೀರ ಅನಾರೋಗ್ಯದ ಮುನ್ಸೂಚನೆ ಇರಬಹುದು. ಬಾಯಲ್ಲಿ ಹುಣ್ಣುಗಳು ಕಂಡು ಬರೋದಕ್ಕೆ ಹಲವಾರು ಕಾರಣಗಳಿವೆ. ಅವುಗಳಲ್ಲಿ ಸಾಮಾನ್ಯ ಕಾರಣವಂದ್ರೆ ದೇಹದಲ್ಲಿ ಫೋಲಿಕ್ ಆಮ್ಲ ಅಥವಾ ಕಬ್ಬಿಣದ ಅಂಶ ಕೊರತೆಯಾಗಿರುವುದು. ಹೌದು, ಇದರ ಜೊತೆಗೆ ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆ ಮತ್ತು ಮಸಾಲೆಯುಕ್ತ ಆಹಾರ ಸೇವನೆ ಮಾಡೋದ್ರಿಂದಲೂ ಈ ರೀತಿ ಆಗಬಹುದು. ಕೆಲವರಲ್ಲಿ ಹುಣ್ಣುಗಳು ಪ್ರತಿ 3 ರಿಂದ 4 ತಿಂಗಳಿಗೊಮ್ಮೆ ಅಥವಾ 2 ಬಾರಿ ಕಾಣಿಸಿಕೊಂಡು ಬಳಿಕ ತಾನಾಗೆ ಮಾಯವಾಗಿ ಹೋಗುತ್ತೆ. ಆದ್ರೆ ನಿಮ್ಗೆ ಆಗಾಗ ಬಾಯಲ್ಲಿ ಹುಣ್ಣುಗಳು ಕಾಣಿಸಿಕೊಂಡ್ರೆ ಆದಷ್ಟು ಬೇಗ ನೀವು ವೈದ್ಯರನ್ನ ಸಂಪರ್ಕಿಸೋದು ಒಳ್ಳೆಯದು. ಪದೇ ಪದೇ ಮೌತ್ ಅಲ್ಸರ್ ಆಗ್ತಾ ಇದ್ದು ಬಾಯಿಂದ ಸ್ವಲ್ಪ ರಕ್ತಸ್ರಾವ ಅಥವಾ ತೂಕದಲ್ಲಿ ಏರಿಳಿತವಾಗ್ತಿದ್ರೆ, ಇದಲ್ಲದೆ ಬಾಯಲ್ಲಿ ಒಂದೇ ಒಂದು ಹುಣ್ಣು ತುಂಬಾ ದಿನಗಳವರೆಗೆ ಗುಣವಾಗದೇ ಇದ್ರೆ ಅದನ್ನ ಹಗುರವಾಗಿ ಪರಿಗಣಿಸಬಾರ್ದು. ಇಂತಹ ಸಂದರ್ಭಗಳಲ್ಲಿ ಬಾಯಿಯ ಕ್ಯಾನ್ಸರ್ ಅಪಾಯ ಹೆಚ್ಚಾಗಿರುತ್ತೆ. ಇಷ್ಟು ಮಾತ್ರವಲ್ಲ, ಇದು ಕರುಳಿನ ಕಾಯಿಲೆ, ಥೈರಾಯ್ಡ್ ಸಮಸ್ಯೆ ಅಥವಾ ಮಧುಮೇಹದಿಂದಲೂ ಬಾಯಲ್ಲಿ ಹುಣ್ಣು ಕಾಣಿಸಿಕೊಳ್ಳಬಹುದು. ಹೀಗಾಗಿ ಬಾಯಿ ಹುಣ್ಣು ಪದೇ ಪದೇ ಕಾಣಿಸಿಕೊಂಡ್ರೆ ವೈದ್ಯರ ಬಳಿ ಚಿಕಿತ್ಸೆ ಪಡೆದುಕೊಳ್ಳಿ. ನಮಸ್ಕಾರ.